ಇರಾನ್ನ ನೂತನ ಸುಪ್ರೀಂ ಲೀಡರ್ ಏನಿದ್ದಾರೆ ಅಂದರೆ ಮುಜ್ತಬಾ ಸಂದೇಶ ಅಂದರೆ ಮುಜ್ತಬಾ ಮುಖೇನಿ ಅವರು ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇರಾನ್ನ ನೂತನ ಸುಪ್ರೀಂ ಲೀಡರ್ ಆದಂತಹ ಮುಜ್ತಬಾ ಈಗ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಮೊದಲ ಸಂದೇಶದಲ್ಲೇ ಅಮೆರಿಕಕ್ಕೆ ಮುಜ್ತಬಾ ಖಮೇನಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಪ್ರತಿ ಸಾವಿಗೂ ಪ್ರತೀಕಾರ ಇದ್ದೇ ಇರುತ್ತೆ, ಅದನ್ನು ನಾವು ತೀರಿಸ್ಕೊಳ್ತೇವೆ. ಮಕ್ಕಳ ಹತ್ಯೆಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳದೆ ನಾವು ಬಿಡೋದಿಲ್ಲ. ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿ ಮುಂದುವರಿಯುತ್ತೆ. ಹರ್ಮುಜ್ ಜಲಸಂಧಿ ಮಾರ್ಗ ಓಪನ್ ಮಾಡಲ್ಲ. ಅಮೆರಿಕದ ಮೇಲೆ ಪ್ರತೀಕಾರದ ಸಂದೇಶವನ್ನು ಸಾರಿದೆ ಇರಾನ್. ಕಚ್ಚಾ ತೈಲದಿಂದ ಹಿಡಿದು ಪ್ರತಿಯೊಂದು ಸರಕುಗಳು ಯಾವುದೇ ಒಂದು ದೇಶ ಆಮದು ಮಾಡ್ಕೊಳ್ಬೇಕು ಅಥವಾ ರಫ್ತು ಮಾಡಬೇಕು ಅಂತಂದರೆ ಅದಕ್ಕೆ ಮುಖ್ಯ ದ್ವಾರ ಅಂತಲೇ ಹೇಳಬಹುದು ಹರ್ಮುಜ್ ಜಲಸಂಧಿಯನ್ನು. ಈಗ ಅಂತಹ ಹರ್ಮುಜ್ ಜಲಸಂಧಿಯನ್ನು ಇರಾನ್ ಬಂದ್ ಮಾಡಿದೆ. ಒಂದು ಕಡೆ ಟ್ರಂಪ್ ಅವರು ಇರಾನ್ಗೆ ಆವಾಜನ್ನು ಹಾಕಿದ್ರು, ಏನು ನೀವು ಈಗ ಹರ್ಮುಜ್ ಜಲಸಂಧಿಯನ್ನು ಹಡಗುಗಳನ್ನು ಹೋಗೋದಕ್ಕೆ ಬಿಡಲಿಲ್ಲ ಅಂದರೆ ಈಗ ನಡೀತಾ ಇರುವಂತಹ ಯುದ್ಧದಲ್ಲಿ ಇನ್ನೂ ಕೂಡ 20% ಯುದ್ಧ ಭೀಕರವಾಗಿ ಇರುತ್ತೆ ಅಂತ ಆವಾಜ್ ಹಾಕ್ದಾಗ ಇರಾನ್ ಹೇಳುತ್ತೆ, 1 ಲೀಟರ್ ಕಚ್ಚಾ ತೈಲವನ್ನು ಹೇಗೆ ನೀವು ಇಲ್ಲಿಂದ ಹರ್ಮುಜ್ ಜಲಸಂಧಿಯಿಂದ ಸಾಗಿಸ್ತೀರಿ ಅಂತ ನಾನು ನೋಡ್ತೀನಿ, ಅದನ್ನು ನಾನು ಎದುರಿಸೋಕೆ ಸಿದ್ಧ ಇದ್ದೇನೆ ಅಂತ ಹೇಳುತ್ತೆ. ಈಗ ಇರಾನ್ ನೂತನ ಸುಪ್ರೀಂ ಲೀಡರ್ ಆದಂತಹ ಖಮೇನಿ ಅವರ ಪುತ್ರ ಮುಜ್ತಬಾ ಖಮೇನಿ ಈಗ ಒಂದು ಅಮೆರಿಕಾಗೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಏನಂದರೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಒಂದು ಕಡೆ ಅಮೆರಿಕಾಗೆ ಮುಜ್ತಬಾ. ಯಾಕೆ ಅಂತಂದರೆ ಪ್ರತಿ ಸಾವಿಗೂ ಪ್ರತೀಕಾರ ಇರುತ್ತೆ, ಅದನ್ನು ನಾವು ತೀರಿಸ್ಕೊಳ್ತೇವೆ. ಮಕ್ಕಳ ಹತ್ಯೆ ಏನು ಮಾಡಿದ್ದಾರೆ ಅದರ ಪ್ರತೀಕಾರ ಕೂಡ ನಾವು ತೀರಿಸ್ಕೊಳ್ತೇವೆ. ಯಾಕಂದರೆ ಖಮೇನಿ ಅವರ ಫ್ಯಾಮಿಲಿ ಅಂದರೆ ಏನು ಸರ್ವೋಚ್ಚ ನಾಯಕನಾಗಿದ್ದಂತಹ ಖಮೇನಿ ಅವರ ಮೊಮ್ಮಕ್ಕಳೆಲ್ಲರೂ ಕೂಡ ಒಂದೇ ಏಟಿಗೆ ಉಡೀಸಾಗಿರೋದು ಅದು ಒಂದು ರೀತಿಯಲ್ಲೋ ಮನ ಕಲಕುವಂತಿದೆ. ಹಾಗಾಗಿ ಈಗ ಏನು ಸುಪ್ರೀಂ ಲೀಡರ್ ಆಗಿರುವಂತಹ ಖಮೇನಿಯವರ ಮಗ ಮುಜ್ತಬಾ ಖಮೇನಿ ಅವರು ಪ್ರತಿ ಸಾವಿಗೂ ನಾವು ಪ್ರತೀಕಾರ ತೀರಿಸ್ಕೊಳ್ತೀವಿ. ಮಕ್ಕಳ ಹತ್ಯೆ ಆಗಿದೆ, ಅದಕ್ಕೂ ನಾವು ಪ್ರತೀಕಾರ ತೀರಿಸ್ಕೊತೀವಿ. ಅಮೆರಿಕ ಸೇನೆ ನೆಲೆಗಳ ಮೇಲೆ ನಾವು ದಾಳಿ ಮಾಡೋಕ್ಕೆ ಮುಂದಾಗ್ತೇವೆ, ಮುನ್ನೂ ಕೂಡ ದಾಳಿ ಮಾಡ್ತಾನೆ ಇರ್ತೀವಿ. ನಾವು ಹರ್ಮುಜ್ ಜಲಸಂಧಿ ಏನಿದೆ ಅದನ್ನು ಸದ್ಯಕ್ಕೆ ನಾವು ಆ ಮಾರ್ಗವನ್ನು ನಾವು ಓಪನ್ ಮಾಡೋಲ್ಲ. ಅಮೆರಿಕದ ಮೇಲೆ ನಾವು ಪ್ರತೀಕಾರ ಸಂದೇಶವನ್ನು ತೀರಿಸ್ಕೊಳ್ತೀವಿ, ಅದನ್ನು ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಪಣ ತೊಟ್ಟು ಬಿಟ್ಟಿದೆ ಇರಾನ್.